ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು CM ಆಗಿ 2 ತಿಂಗಳು ಮುಗಿತಾ ಬಂತು. 2 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆಗಿದೆ. ಬದಲಾವಣೆ ಎಲ್ಲಿ? ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆ ಆಯಿತು. ಮೊನ್ನೆಯಷ್ಟೇ ಸಚಿವ ಸಂಪುಟ ರಚನೆ ಆಯಿತು. 20 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಯಿತು. ಆದರೆ ಸ್ವೀಕಾರ ಮಾಡಿದ್ದು ಕೇವಲ 19 ಜನ ಮಾತ್ರ. ಆ 19 ಜನದಲ್ಲಿ ಒಬ್ಬರು ಶಾಸಕಿಯರು ಕೂಡ ಇರಲಿಲ್ಲ. ಮಹಿಳಾ ಶಾಸಕಿಯರಿಗೆ ಸಚಿವ ಸಂಪುಟದಲ್ಲಿ ಯಾವುದೇ ಸ್ಥಾನ, ಮಾನ, ಗೌರವ, ಕಾಳಜಿ ಇಲ್ಲ. ಹೀಗಂತ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಅದೇನೇ ಇದ್ರೂ ಕೂಡ ಸಚಿವ ಸಂಪುಟದಲ್ಲಿ ಯಾಕೆ ಮಹಿಳಾ ಶಾಸಕರಿಗೆ ಸ್ಥಾನ ಕೊಟ್ಟಿಲ್ಲ? ಅಟ್ಲೀಸ್ಟ್ 3 ಜನ, 4 ಜನ, 5 ಜನ ಇದ್ರೂ ಕೂಡ ಇಬ್ಬರಿಗಾದರೂ ಸ್ಥಾನ ಕೊಡ್ಬೋದಿತ್ತು ಅನ್ನೋದು ಒಂದಷ್ಟು ಜನರ ವಾದ. ಒಂದಷ್ಟು ಜನ 3 ಜನಗಳಿಗೆ ಶಾಸಕಿಯರಿಗೆ ನೀವು ಸ್ಥಾನ ಕೊಡಬೇಕಿತ್ತು, ಮಹಿಳೆಯರಿಗೆ ಅಗೌರವ ತೋರಿದಿರಿ ಅಂತ ಇನ್ನೊಂದು ಕಡೆಗೆ. ಎಲ್ಲ ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದು ಮಾತು ಏನಂದರೆ, ನಾವು ಮಹಿಳಾ ಪರ ಇದ್ದೀವಿ, ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗಬೇಕು, ಆದ್ಯತೆ ಕೊಡಬೇಕು ಅಂತೆಲ್ಲ ಮಾತಾಡಿದರು. ಆದರೆ ನಿಮ್ಮದೇ ಆದಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿಲ್ಲ? ಈ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೆ ನನ್ನ ಕಲೀಗ್ ಪ್ರಹ್ಲಾದ್ ಇದ್ದಾರೆ. ಪ್ರಹ್ಲಾದ್, ನಿಮಗೆ ಗೊತ್ತಿರುವಂತೆ ಸಚಿವ ಸಂಪುಟ ರಚನೆ ಆಯಿತು, ಆದರೆ ಯಾವೊಬ್ಬ ಮಹಿಳೆಯರು ಕೂಡ ಸೇರ್ಪಡೆ ಆಗಿಲ್ಲ. ಒಂದೇ ಒಂದು ಸ್ಥಾನ ಇದೆ, ಯಾರಿಗೆ ಕೊಡ್ಬೋದು ಅಂತ ಸರ್, ಈ ಒಂದು ನೋಡ್ಬೇಕಾದ್ರೆ ಹೆಣ್ಣು ದಿಕ್ಕಿಲ್ಲದ ಸಚಿವ ಸಂಪುಟ ಅಂತ ಟೀಕೆಗಳು ಈಗಲೇ ಸ್ಟಾರ್ಟ್ ಆಗಿಬಿಟ್ಟವೆ. ಹೌದು, ಈಗ 3ನೇ ತಾರೀಕು ಆಯ್ತು, ಇವತ್ತೆಷ್ಟು 2 ದಿನ ಆಯ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ, 2ನೇ ಹಂತದ ಪ್ರಮಾಣ ವಚನ ಸ್ವೀಕಾರ ಆಗಿ. ಆದ್ರೆ ಒಂದು ಕಡೆ ನೋಡ್ಬೇಕಾದ್ರೆ ಹೈಕಮಾಂಡ್ ಪಕ್ಕ ಈ ವಿಚಾರದಲ್ಲಿ ಎಡವಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ಪಟ್ಟಿಯಲ್ಲಿ ಹೆಸರಿತ್ತೋ ಇರ್ಲಿಲ್ವೋ ಅದು ಸೆಕೆಂಡ್ರಿ. ಬಟ್ ಒಬ್ಬರನ್ನಾದ್ರೂ ಫಿಕ್ಸ್ ಆಗಿ ಅದರಲ್ಲಿ ಇನ್ಕ್ಲೂಡ್ ಮಾಡ್ಬೇಕಿತ್ತು. ಒಬ್ಬರಿಗೆ ಕೊಟ್ರು, ಹೆಸರಲ್ಲಿ ಪಟ್ಟಿಯಲ್ಲಿ ಹೆಸರು ಬಂತು, ಅದಾದ ನಂತರ ಅವರನ್ನ ಕೈ ಬಿಟ್ರು, ಪ್ರಮಾಣ ವಚನ ಸ್ವೀಕಾರ ಮಾಡಬಾರ್ದಂತ ಸಲಹೆಗಳನ್ನು ಕೊಟ್ರು, ನಿರ್ದೇಶನ ಕೊಟ್ರು. ಸೊ ಇದನ್ನೆಲ್ಲ ನೋಡಿದಾಗ ಅರ್ಥ ಆಗುತ್ತೆ, ಈ ಬಾರಿಯ ಸಚಿವ ಸಂಪುಟ ಗೊಂದಲದ ಗೂಡು, ಇಂದಿಗೂ ಸಹ ಗೊಂದಲದ ಗೂಡು ಅಂತಾನೆ ಹೇಳ್ಬೋದು. ಅಸಮಾಧಾನನೇ ಇನ್ನೂ ತರಿತಾ ಇಲ್ಲ, ಪ್ರತಿಭಟನೆಗಳು ಎಲ್ಲ ಕಡೆ ಆಗ್ತಾ ಇದೆ. ನಿಜ ನೀವು ಹೇಳಿದ್ದು. ಆದ್ರೆ ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕಾಗಿತ್ತು, ಕೊಡಕ್ಕಾಗಿಲ್ಲ. ಯಾಕೆ ಅಂತ ಒಂದು ಸರಿ ಈಗ ನೋಡ್ಬೇಕಾದ್ರೆ ಮಹಿಳೆಯರ ವಿಚಾರದಲ್ಲಿ ಕಾಂಗ್ರೆಸ್, ನೀವು ಹೇಳ್ದಂಗೆ ರಾಹುಲ್ ಗಾಂಧಿ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆಗಾಗ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರನ್ನ ರಾಜಕೀಯವಾಗಿ ಬೆಳೆಸಬೇಕು, ಅವರಿಗೆ ಶಕ್ತಿ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ನೀವು ಹೇಳ್ದಂಗೆ ಅದೇ ಅವ್ರದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಅವ್ರದೇ ಮುಖ್ಯಮಂತ್ರಿ ಇದ್ದಾರೆ, ಮಹಿಳಾ ಶಾಸಕಿಯರು ಇಲ್ವಂತ ಹಂಗೆ ಆ ರೀತಿಯಾದ ಸನ್ನಿವೇಶನೂ ಇಲ್ಲ, ಮಹಿಳಾ ಶಾಸಕಿಯರು ಇದ್ದಾರೆ. ಆದ್ರೆ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಸಾಕಷ್ಟು. ಇದೀಗ ಮಹಿಳಾ ಶಾಸಕಿಯರೇ ಸಿಡಿದಿದ್ದಿ ಫೋಟೋ ಆಗಿಬಿಟ್ಟಿದ್ದಾರೆ, ಅವರೇ ಸಿಡ್ತಿದ್ದಾರೆ ಈಗ. ನಿಜ ಹೇಳ್ಬೇಕು, ಯಾಕೆ ನಮ್ಮನ್ನ ಇಷ್ಟ ಯಾಕೆ ಕಡೆಗಣಿಸ್ತೀರಿ, ನಮಗೆ ಯಾಕೆ ತಾರತಮ್ಯ ಮಾಡ್ತೀರಿ, ನಾವು ಅಷ್ಟೊಂದು ಕೆಪಾಸಿಟಿ ಇಲ್ವಾ ನಮಗೆ ಮಂತ್ರಿಗಿರಿ ನಿಭಾಯಿಸುವುದು? ಸೊ ಹೀಗೆ ಎಲ್ಲ ಶಾಸಕಿಯರು, ಎಷ್ಟು ಈಗ MLC ಗಳಾಗಿರ್ಬೋದು, ಜೊತೆಗೆ ಶಾಸಕಿಯರಾಗಿರ್ಬೋದು, ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್. ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಕಾಂಗ್ರೆಸ್ ಹೈಕಮಾಂಡ್, ಜೊತೆಗೆ ರಾಜ್ಯ ನಾಯಕರು. ಯಾಕೆ ಮಹಿಳೆಯರ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡ್ತೀರಿ, ಮಹಿಳೆಯರನ್ನ ಸಬಲೀಕರಣ ಮಾಡ್ತೀವಿ, ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರ್ತೀವಿ, ಮಹಿಳೆಯರನ್ನ ಬೆಳೆಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತೀರಿ? ಇದು ಕಾಂಗ್ರೆಸ್ನ ಆಂತರಿಕ ವಿಚಾರ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ವಿರೋಧ ಪಕ್ಷಗಳು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಿದವೆ. ಎತ್ತಲೇಬೇಕು. ಯಾಕಂದ್ರೆ ಇವರು ಅಂದ್ರೆ ಎಲ್ರಿಗೆ ಏನಂತಾರೆ, ಸಮಾನತೆ ಸಂದೇಶವನ್ನ ಮಾತಾಡ್ತಾರೆ. ಎಲ್ಲದರಲ್ಲೂ ಸಮಾನತೆ ಇರಬೇಕು. ಎಲ್ಲಿದೆ ಸಮಾನತೆ? ಈಗ ಸಮಾನತೆ ವಿಚಾರದಲ್ಲಿ ಬಂದಾಗ ಒಬ್ರು ಇಲ್ಲ. ಈಗ ಇರೋ ಒಂದು ಸ್ಥಾನ ಇದೆ, ಆ ಸ್ಥಾನಕ್ಕೂ ಮತ್ತೆ ಬೇರೆ ರೀತಿಯಾಗಿ ಲಾಬಿಗಳು ನಡೀತಾ ಇದಾವೆ, ಒತ್ತಡಗಳು ಬರ್ತಾ ಇದಾವೆ, ಬಂದ್ಗಳಾಗ್ತಾ ಇದಾವೆ, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳು ನಡೀತಾ ಇದಾವೆ. ಸೊ ಇದನ್ನೆಲ್ಲ ನೋಡಿದಾಗ ಅರ್ಥ ಆಗುತ್ತೆ, ಎಲ್ಲ ಒಂದ್ ಕಡೆ ಈ ಸ್ಥಾನನು ಎಲ್ಲ ಒಂದ್ ಕಡೆ ಮಹಿಳೆಯರಿಂದ ಕಸಿದುಕೊಳ್ತಾರ ಅನ್ನೋ ಚರ್ಚೆ. ಇಲ್ಲ, ನೀವು ಹೇಳಿದ್ ನಿಜ. ಆದ್ರೆ ಇರೋದು ಒಂದು ಸ್ಥಾನದಲ್ಲಿ 5 ಜನ ಕಾಂಪಿಟೇಟರ್, ಅಂದ್ರೆ ಪೈಪೋಟಿ ನಡೆಸೋಕೆ ಪರಿಷತ್ನಿಂದ ಈಗಾಗಲೇ ಉಮಾಶ್ರೀ ಇದ್ದಾರೆ,
ಮಸ್ತ್ ಇದ್ದಾರೆ, ಗಾಯತ್ರಿ ಸಿದ್ದೇಗೌಡ ಅವರಿದ್ದಾರೆ, ಅವರ ಹೆಸರು ನೋಡಿ ಪ್ಲಸ್ ಸಾತ್ವಿಕ್ ಕೃಷ್ಣ ಅವರ ಹೆಸರು ಇದ್ದಾರೆ. ಎಸ್, ಈಗ ಗಾಯತ್ರಿ ಅವ್ರದ್ದು ವಿಧಾನಸಭೆಯಿಂದ ನಯನಾ ಮೊಟಮ್ ಅವರು ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅನ್ನಪೂರ್ಣ ತುಕಾರಾಮ್ ಇದ್ದಾರೆ. ಈಗ ಏನೇ ವಿಚಾರಗಳಿದ್ರು ಕೂಡ ಅವರವ್ರ ನಡುವೆ ಈಗ ಒಂದಷ್ಟು ವೈಷಮ್ಯ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲ ಸರ್. ಈಗ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಶಾಸಕಿಯರು ಇವತ್ತು ವೈಲೆಂಟ್ ಆಗ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೇರವಾಗಿ ಹೇಳ್ತಾ ಇದ್ದಾರೆ, ಅಂದ್ರೆ ಯಾಕೆ ನೀವು ಕೊಡ್ತಾ ಇಲ್ಲ, ಮಹಿಳೆಯರನ್ನ ಯಾಕೆ ಕಡೆಗಣಿಸ್ತೀರಿ ಅನ್ನೋ ಪ್ರಶ್ನೆಯನ್ನ ಶಾಸಕಿಯರ ಇವತ್ತು ಪಕ್ಷಕ್ಕೆ ಕೇಳುವಂತ ಸನ್ನಿವೇಶ ನಿರ್ಮಾಣವಾಗಿದೆ. ಇದಕ್ಕೆ ಮುಖ್ಯ ನೇರ ಕಾರಣ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಎಡವಿದ್ದು ಇದೇ ವಿಚಾರಕ್ಕೆ, ಈಗ ಬೆಲೆ ತೀರ್ತಾ ಇರೋದು ಸಹ ಇದೇ ವಿಚಾರಕ್ಕೆ. ಕರೆಕ್ಟ್. ಅಸಮಾಧಾನಕ್ಕೂ ಸಹ ಕಾಂಗ್ರೆಸ್ ಹೈಕಮಾಂಡ್ ಸದ್ಯದ ಸ್ಥಿತಿಗೆ ಅದೇ ಕಾರಣ ಅಂತಾನೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ ಮೂಲಗಳಲ್ಲೇ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಈಗ ಏನೇ ಆದ್ರೂ ಅವರು ರಾಜ್ಯದ ಸ್ಥಿತಿಗತಿನ ಕೇಳೋದು ಇಲ್ಲಿಯ ಮುಖಂಡರನ್ನ, ಒಂದು ಸಿದ್ದರಾಮಯ್ಯ ಅವ್ರನ್ನ, ಮತ್ತೊಂದು ಡಿ ಕೆ ಶಿವಕುಮಾರ್. ಸೊ ಇವ್ರು ಎರಡೂ ಕೊಟ್ಟಂತ ಪಟ್ಟಿಯನ್ನ ತಿದ್ದುಪಡಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದಾವೆ. ಅದೇನೇ ಇದ್ರೂ ಕೂಡ ಮಹಿಳೆಯರಿಗೆ ಒಂದು ಅವಕಾಶ ಕೊಡಬೇಕು, ಸ್ಥಾನಮಾನ ಕೊಡಬೇಕು ಅನ್ನೋದು ಒಂದು ದನಿ ಎದ್ದೇಳ್ತಾ ಇದೆ. ನೋಡಿ, ಈಗ ಕಾಂಗ್ರೆಸ್ ನಲ್ಲಿ ಇದ್ದಂತ MP ಆಗಿರ್ತಕ್ಕಂಥ ಚಿತ್ರನಟಿ ರಮ್ಯಾ ಕೂಡ ಹೇಳಿದ್ರು, ಅಟ್ಲೀಸ್ಟ್ 2 ಸ್ಥಾನನಾದ್ರೂ ಕೊಡಬೇಕಿತ್ತು ಅನ್ನೋದು ಅವರ ವಾದ. ಅದೇನೇ ಇದ್ರೂ ಕೂಡ ಈಗ ಉಳಿದಿರೋದು ಒಂದೇ ಸ್ಥಾನಕ್ಕೆ 5 ಜನ ಪೈಪೋಟಿ ನಡೆಸ್ತಿದ್ದಾರೆ. ಯಾರು ಸಚಿವೆ ಆಗ್ತಾರೆ ಅನ್ನೋದು ಈಗ ಗೌಪ್ಯ. ಅದೆಲ್ಲದರ ಜೊತೆಗೆ ಈಗಿನ ಸನ್ನಿವೇಶ ಸದ್ಯ ನಿಮ್ಗೆ ಅವಾಗಲೇ ನಾನು ಹೇಳಿದೆ, ಗೊಂದಲದ ಗೂಡು, 106 ಸಂಕಟಗಳು, ಅತೃಪ್ತ ಆತ್ಮಗಳು, ಅಸಮಾಧಾನಗೊಳ್ಳದ ಮನಸ್ಸುಗಳು ಎಲ್ಲವೂ ಇವೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಏನಂತಾರಲ್ಲ, ಗುಡ್ಡ ಆಗ್ಯದು ಇಲಿಯನ್ನ ಹುಡುಕಿತು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೆಲಸ ಮಾಡಿದೆ. ಯಾಕಂದ್ರೆ ಸಂಪುಟ ವಿಸ್ತರಣೆಯನ್ನ ವಿಳಂಬ ಮಾಡಿದ್ದು ನಿಜ. ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರ ಮೇಲೆ ಬೇಸರ ವ್ಯಕ್ತಪಡಿಸೋಕೆ ಕಾರಣ ಆಯ್ತು, ಎಲ್ಲ ಸನ್ನಿವೇಶ ಆಯ್ತು. ಆದ್ರೆ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಕೆಲವೊಂದು ಜನರಿಗೆ ಮಂತ್ರಿಗಿರಿಯನ್ನು ಕೊಟ್ಟಿದ್ದಾರಲ್ಲ, ಈ ಬಗ್ಗೆ ಸಾಕಷ್ಟು ವಿಪಕ್ಷಗಳಿಗೆ ಈ ಒಂದು ವಿಚಾರ ಆಹಾರವಾಗಿದೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಸಹ ಇದು ಟೀಕೆಗೆ ಗುರಿಯಾಗಿದೆ. ಖಂಡಿತ. ಇಷ್ಟು ದಿನ ಕಾದು ಸುಸ್ತಾಗಿದ್ದ ನಾಯಕರು ದಿಢೀರಾಗಿ ಮತ್ತೆ ಯಾರಿಗೆ ಬೇಡವಾಗಿತ್ತು ಅಂತವ್ರನ್ನ ಮತ್ತೆ ಸಚಿವ ಸಂಪುಟದಲ್ಲಿ ಯಾಕೆ ತಗೊಂಡ್ರು ಅನ್ನೋ ಪ್ರಶ್ನೆ. ಮೇಜರ್ ಆಗಿ ಇವತ್ತಿನ ಬೆಳವಣಿಗೆನ ಗಮನಿಸಬೇಕಾಯ್ತು. ಒಂದು ಆಡಿಯೋ ಬಾಂಬ್ ಹೊರಗೆ ಬಂತು. ನಾಗೇಂದ್ರ ಅವ್ರನ್ನ ಮತ್ತೆ ತಗೊಂಡಿರೋದ್ರಿಂದ ಒಂದಷ್ಟು ಅವರವರಲ್ಲಿ ಅಸಮಾಧಾನ ಇದೆ. ಆ ಜಿಲ್ಲೆಯ ಒಂದಷ್ಟು ನಾಯಕರು, ಜಿಲ್ಲಾಧ್ಯಕ್ಷರು ಮತ್ತು ಒಬ್ಬ ಶಾಸಕರ ನಡುವಿನ ಒಂದು ಸಂಭಾಷಣೆ ಸಾಕಷ್ಟು ವೈರಲ್ ಆಗಿದೆ. ಕಾಂಗ್ರೆಸ್ ನಲ್ಲೇ ತಲ್ಲಣವನ್ನು ಸೃಷ್ಟಿ, ಯಾಕಂದ್ರೆ ಮಹರ್ಷಿ ವಾಲ್ಮೀಕಿಯ ನಿಗಮದಲ್ಲಿ ಸಾಕಷ್ಟು ಹಗರಣ ಮಾಡಿ ಅವ್ರನ್ನ ರಿಸೈನ್ ಮಾಡಿಸಿ ರಾಜೀನಾಮೆ ಕೊಟ್ಟು ಹೊರಗೆ ಹೋದಂಥವ್ರು ಮತ್ತೆ ಅವ್ರನ್ನ ತಗೊಂಡಿದಾರಲ್ಲ, ಅದರ ಅರ್ಥ ಏನು, ಅದರ ಹಕೀಕತ್ತೇನು ಅನ್ನೋದು ಅವರ ಪ್ರಶ್ನೆ. ಈಗ ಬಿಜೆಪಿ ಅವರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಭ್ರಷ್ಟರಿಗೆ ರಕ್ಷಣೆ ಕೊಡ್ತೀರಿ ಅನ್ನೋದು ಇದರಿಂದಾನೇ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನೋ ಆರೋಪವನ್ನ ಈಗ ವಿಪಕ್ಷಗಳು ಮಾಡೇ ಮಾಡ್ತಿದ್ದಾವೆ ಸರ್. ಈಗ ಕಾಂಗ್ರೆಸ್ ಅವರು ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ನಾವು ದೆಹಲಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ ಪ್ರಶ್ನೆ ಪತ್ರಿಕೆ ನೈತಿಕ ಹೊಣೆಯತ್ತು ರಾಜೀನಾಮೆ ಕೊಡ್ಬೇಕಂತ ಇದೇ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಒಂದ್ ಹೆಜ್ಜೆ ಮುಂದೋಗಿ ಪ್ರಧಾನಿ ನಿವಾಸದ ಮುಂದೇನು ಧರಣಿ ಮಾಡಿದ್ರು. ಸೊ ಈಗ ಈ ಕಳಂಕಿತರನ್ನ ಸಂಪುಟದಲ್ಲಿ ಯಾಕೆ ತಗೊಂಡ್ರು, ಇದು ಎಷ್ಟು ನೈತಿಕತೆಯ ಪ್ರಶ್ನೆ, ಎಷ್ಟು ನೈತಿಕತೆಯನ್ನ ಇಲ್ಲಿ ಎತ್ತಿ ತೋರಿಸುತ್ತೆ. ಆಮೇಲೆ ಇದರ ಜೊತೆಗೆ ಈಗ ನಾಗೇಂದ್ರ ಅವರ ಆಯ್ಕೆ, ಅದು ನಾನು ಆಗ್ಲೇ ಹೇಳ್ದಂಗೆ ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ, ಅವರ ಆಂತರಿಕ ವಿಚಾರ ಒಪ್ಕೊಳ್ಳೋಣ. ಈ ಒಂದು ದಿನ 2 ದಿನದಲ್ಲಿ ಒಂದಿಷ್ಟು ಐಡ್ರಾಮಾಗಳು ಆದವು. ಅಸಮಾಧಾನ ಸ್ಫೋಟಗೊಂಡ ಬೆನ್ನಲೆಯಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ, ನಾನು ಇರಲ್ಲ, ನಾನು ಸುದ್ದಿಗಳೇ ಜಾಸ್ತಿ ಆಗಿದ್ವು. ಅದ ನಿಮ್ಗೆ ಮೊನ್ನೆ ಸ್ಪಷ್ಟವಾಗಿ ಹೇಳಿದೆ, ಇದು ಯಾವ್ದು ನಡೆಯಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರ ಅಲ್ಲ, ಯಾವುದೇ ಪಕ್ಷ ಇದ್ರು ಕೂಡ ಈ ರೀತಿಯ ಧಮಕಿ ಹಾಕೊಂತರು, ಈ ರೀತಿಯ ಬ್ಲಾಕ್ ಮೇಲ್ ಮಾಡಂತ ಯಾರೋ ರಾಜಕಾರಣಿಗಳು ಮಾತಿಗೆ ಹೇಳ್ತಾರೆ, ಅಲ್ಲಿ ಪ್ರಚಾರ ಆಗುತ್ತೆ ಅಷ್ಟೇ, ಬಿಟ್ರೆ ಆ ನಂತರ ಎಲ್ಲವೂ ಗೌಣ ತಿಳಿಯಾಗಿ. ಸೊ ಇಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಯ್ತು. ನೋಡಿ, ಹೈಕಮಾಂಡ್ ಒಂದು ಎಚ್ಚರಿಕೆ ಕೊಡ್ತಾರೆ, ಯಾರು ಕೊಡ್ತಾರೆ ಅವ್ರನ್ನ ಇಮಿಡಿಯೇಟ್ಲಿ ತಗೊಳ್ಳಿ. ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾರೆ, ಅವ್ರು ಫೋನ್ ಮಾಡಿ ಹೇಳ್ತಾರೆ, CM ಫೋನ್ ಮಾಡಿ ಹೇಳ್ತಾರೆ, ಯಾರು ಆತರ ನಿಮಗೆ ಹೇಳಿದ್ರೆ ಕರ್ಕೊಳ್ಳಿ, ತಗೊಳ್ಳಿ,
ತಗೊಳ್ಳಿ ಇಸ್ಕೊಂಡು ಕಳಿಸಿ ಅಂತ. ಇವರು ಕೂಡ ಖಡಕ್ ಆಗಿ ಸೂಚನೆ ಕೊಟ್ಟರು, ವಿತ್ ಇನ್ ಸೆಕೆಂಡ್ ನಾನು ಅದನ್ನ ಅಂಗೀಕರಿಸ್ತೀನಿ ಅಂತ. ಸೊ ಅಲ್ಲಿಗೆ ಒಂದು ಜನ ಉಲ್ಟಾ ಹೊಡೆದ್ರು. ಇವತ್ತು ಯಶವಂತ ರಾಯಗೌಡ ಅವರು ಕೂಡ ನಾನು ಯಾರ ಮಾತು ಕೇಳಲ್ಲ, ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡಲ್ಲ ಅಂದ್ರು, ರಾಜೀನಾಮೆ ಕೊಟ್ರು. ಅದಾಯ್ತು ಸರ್. ಈಗ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ಅವರು ಸಹ ಈಗ ವಾಪಸ್ ತಗೊಂಡಿದ್ರು, ಕಾರಣಾಂತರಗಳಿಂದ ಏನೋ ಬೇಜಾರಾಗಿತ್ತು, ಮತ್ತೆ ವಾಪಸ್ ತಗೊಂಡ್ರು. ಯಾವುದು ಕೂಡ ಅಷ್ಟೇ, ಅಂದ್ರೆ ಅಸಮಾಧಾನ ಇರುತ್ತೆ, ಆದ್ರೆ ಅಸಮಾಧಾನಕ್ಕೆಲ್ಲೋ ಒಂದ್ ಕಡೆಗೆ ಮದ್ದನ್ನ ಅರಿತಾರೆ, ಪರಿಹಾರ ಕೂಡ ಇರುತ್ತೆ. ಎಲ್ಲಿ ಅಸಮಾಧಾನ ಪಕ್ಷದವರು ಮದ್ದನ್ನ ಅರಿತಾರೆ, ಹೈಕಮಾಂಡ್ ದವರು ಅಂದ್ರೆ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಒಂದ್ ಕಡೆ ಯಶಸ್ವಿ ಆಗ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ. ಬಟ್ ಯುವ ಮನಸ್ಸುಗಳನ್ನ, ಯುವ ಶಾಸಕರನ್ನ ಇವರು ಅಷ್ಟೊಂದು ಸುಲಭವಾಗಿ ಮನವೊಲಿಸುವಲ್ಲಿ ಸಾಕಷ್ಟು ಕಷ್ಟ ಆಗುತ್ತೆ ಇವರಿಗೆ. ಯಾಕಂದ್ರೆ ಈ ಶರತ್ ಬಚ್ಚೇಗೌಡರ ವಿಚಾರ ತಗೊಂಡ್ರೆ ಅವ್ರು ಸರ್ಕಾರಿ ಕಾರನ್ನೇ ಬಳಸ್ತಾ ಇಲ್ಲ ಅನ್ನೋ ಮಾಹಿತಿ. ಅವ್ರಿಗೆ ಕೊಡ್ತಾರೆ ಅಂತ ಸಾಕಷ್ಟು ನಿರೀಕ್ಷೆ ಇತ್ತು, ಕೊನೆ ಹಂತದಲ್ಲಿ ಎಲ್ಲ ಒಂದ್ ಕಡೆ ಮಿಸ್ಟೇಕ್ ಆಯ್ತು. ಬಹಳ ಜನಗಳಿಗೆ ಅದೇ ಹೆಸರು ಇದ್ದವ್ರದೇ ಪಟ್ಟಿ ಚೇಂಜ್ ಆಯ್ತಲ್ವಾ, ಹಂಗಾಗಿ ಅಸಮಾಧಾನ ಅಂತೂ ಇದ್ದಿದ್ದೆ. ಅದು ಯಾವ ಟೈಮಲ್ಲಿ ಅದು ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ. ಬಹುಶಃ ಮುಂದಿನ 28ರ ಚುನಾವಣೆಯಲ್ಲಿ ಅಲ್ಲೊಂದಿಷ್ಟು ಬದಲಾವಣೆ ಗಾಳಿ ಬೀಸಿದ್ರು ಬೀಳಿಸ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಅದಲು ಬದಲು ಕಂಚಿ ಕದಲ್ ಅಂತ ಹೇಳಿ ಒಂದು ಮಾತಿದೆ ಗೊತ್ತಲ್ಲ, ಆ ರೀತಿಯ ಬದಲಾವಣೆಗಳು. ಇಲ್ಲಿಯವರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಯವರು ಇಲ್ಲಿ ಬರ್ತಾರೆ. ಸೊ ಆ ರೀತಿಯ ಪ್ರಕ್ರಿಯೆ ಈ ಮುಂದಿನ ಚುನಾವಣೆಯಲ್ಲಿ ಕೂಡ ಆದರೂ ಅಚ್ಚರಿ ಇಲ್ಲ. ಸೊ ವಾಸ್ತವದ ಸ್ಥಿತಿನ ಹರಿದ್ರೆ ಇರೋದ ಒಂದು ಸ್ಥಾನದಲ್ಲಿ ಯಾವ ಮಹಿಳೆಯ ಶಾಸಕಿಗೆ ಸಿಗುತ್ತೆ ಅನ್ನೋದು ಬಹಳ ಸಸ್ಪೆನ್ಸ್. ಈಗ ನೀವು ಸಸ್ಪೆನ್ಸ್ ಅಂದ್ರಲ್ಲ, ಅದು ಸಾಕಷ್ಟು ಈ ಪೈಪೋಟಿಗೆ ಬಿದ್ದು ಬಿಟ್ರೆ ಪೈಪೋಟಿಗೆ ಬಿದ್ದು ವಿಚಾರ ಆಗಿದೆ. ಯಾಕಂದ್ರೆ ಆಲ್ರೆಡಿ ಈಗ ಒಬ್ಬೊಬ್ಬ ಶಾಸಕಿಯು ಸಹ ನಾನು ಕ್ಯಾಪೇಬಲ್ ಇದ್ದೀನಿ, ನನಗೆ ಕೊಡಿ, ನಾನು ಒಂದು ಫಸ್ಟ್ ಟೈಮ್ MLA ಆಗಿರ್ಬೋದು ಅಥವಾ ಸೆಕೆಂಡ್ ಟೈಮ್ MLA ಆಗಿರ್ಬೋದು, ಅಥವಾ ನಾನು MLC ಆಗಿ ಹಿರಿತನದಲ್ಲಿ ಸ್ವಲ್ಪ ಸೀನಿಯರಿಟಿಯಲ್ಲಿ ಇರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನೆಲ್ಲ ನೋಡಿದಾಗ ಅರ್ಥ ಆಗುತ್ತೆ ಈ ಒಂದು ವಿಚಾರದಲ್ಲಿ ಈ ಕಾಂಗ್ರೆಸ್ ನಾಯಕರು ಎಡವುತ್ತಾರ ಅಥವಾ ಮತ್ತೆ ಅಂದ್ರೆ ಈಗ ಯಾರಿದ್ರಲ್ಲ ಅವ್ರಿಗೆ ಕೊಡ್ತಾರ ಅಥವಾ ಹೊಸ ಮುಖಗಳಿಗೆ ಆದ್ಯತೆ ಕೊಡ್ತಾರ ಅನ್ನೋ ಚರ್ಚೆ. ನಿಜ. ನನ್ನ ಪ್ರಕಾರ ಅಂದ್ರೆ ನಮ್ಮ ಪ್ರಕಾರ ನಾವು ಹೇಳೋದಾದ್ರೆ ಈಗ ಆಲ್ರೆಡಿ ಉಮಾಶ್ರೀ ಅವರು ಒಂದಷ್ಟು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ, ಹಿಂದೆ ಸಚಿವರಾಗಿದ್ದಾರೆ. ಪರಿಷತ್ತಿನಿಂದ ಬಂದಂತವ್ರನ್ನ ಸೈಡ್ಗೆ ಇಟ್ಟು ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಲ್ರೆಡಿ 3 ವರ್ಷ ಅವರು ಮಾಡಿದ್ದಾರೆ. ಸೊ ಮತ್ತೆ ಅವ್ರನ್ನು ಕೂಡ ಮತ್ತೆ ಕೊಟ್ಟು ಕೂರ್ಸೋದಕ್ಕಿಂತ ಬದಲಾಗಿ ಹೊಸಬರಿಗೆ ಮನೆ ಹಾಕಿದ್ರೆ ಅದೊಂದು ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ. ಗಾಯತ್ರಿ ಅವರಿದ್ದಾರೆ, ಇವರೆಲ್ಲ ಪಾಪ ಮಾಡೋದಕ್ಕೆ ರೆಡಿ ಇದ್ದಾರೆ. ಗಾಯತ್ರಿ ಅವ್ರ ವಿಚಾರ ತಗೊಂಡ್ರಿ, ನಾವು ಅಲ್ಲಿ ಅದನ್ನ ವಾಸ್ತವಾಂಶ ನೋಡ್ಬೇಕಾದ್ರೆ ನಾವು ಹೋದ್ವಿ, ಮಾತಾಡ್ಸಿದ್ವಿ, ಒಂದ್ ರಿಯಾಕ್ಷನ್ ತಗೊಂಡಿದ್ವಿ, ಖುಷಿಯಾಗಿದ್ರು. ಬಟ್ ಅವ್ರು ಒಂದ್ ಹೇಳಿದ್ರು, ನನಗೆ ಇದುವರೆಗೂ ಸಹ ಕ್ಲಾರಿಟಿ ಸಿಗ್ತಾ ಇಲ್ಲ, ನನಗೆ ಇದುವರೆಗೂ ಯಾವುದೇ ರೀತಿಯಾದ ಸ್ಪಷ್ಟನೆ ಸಿಗ್ತಾ ಇಲ್ಲ, ಗೊಂದಲದಲ್ಲಿ ಇದೀನಿ ಅನ್ನೋ ಮಾತನ್ನ ಹೇಳಿದ್ರು. ಅದು ಗೊಂದಲವಾಗೇ ಉಳಿತು. ಹೌದು. ಒಟ್ಟಾರೆ ಅದೇನೋ ಗೊತ್ತಿಲ್ಲ, ಒಂದಷ್ಟು ಜನ ಈಗ ಲಾಬಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನಿಂದ. ಒಂದಷ್ಟು ಜನ ಮಹಿಳಾ ಶಾಸಕಿಯರು ನಮಗೆ ಸ್ಥಾನ ಕೊಡ್ಸಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಹೈಕಮಾಂಡ್ಗೆ ರೆಕಮೆಂಡ್ ಮಾಡಿ ಅಂತಾರೆ. ಇನ್ನೊಂದಷ್ಟು ಜನ ಸದ್ದು ಗದ್ದಲ ಇಲ್ಲದಂತೆ DK ಶಿವಕುಮಾರ್ ಹಿಂದೆ ಓಡಾಡ್ತಾ ಇದ್ದಾರೆ. ಫೈನಲಿ ಏನಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಯಾರೂ ಹೇಳಕ್ಕಾಗಲ್ಲ. ಕಾಂಗ್ರೆಸ್ ವಲಯದಲ್ಲಿ ಈ ರೀತಿಯ ಬೆಳವಣಿಗೆ ಬಹುಶಃ ಇದೇ ಮೊದಲು ಅನ್ಸುತ್ತೆ, ಫಸ್ಟ್ ಟೈಮ್ ಸರ್. ಯಾಕಂದ್ರೆ ಈ ರೀತಿಯಾಗಿ ಅಸಮಾಧಾನ, ಈ ರೀತಿಯಾದ ಸ್ಫೋಟ, ಜೊತೆಗೆ ಆಕ್ರೋಶ, ಬಹಿರಂಗವಾಗಿ ಪಕ್ಷದ ವಿರುದ್ಧ ಹೇಳಿಕೆ ಕೊಡೋದು, ನಾಯಕರ ವಿರುದ್ಧ ಹೇಳಿಕೆ ಕೊಡೋದು, ಆ ಹೇಳಿಕೆ ಆಧಾರದಕ್ಕೆ ಕೇಸ್ ಆಗೋದು ಎಲ್ಲ ಒಂದ್ ಕಡೆ ನೋಡಿದ್ರೆ DK ಶಿವಕುಮಾರ್ ಬಂದ ನಂತರ ಆಯ್ತೋ ಅಥವಾ ಅದು ಅವ್ರು ಬಂದ ತಕ್ಷಣ ಈ ರೀತಿಯಾದ ಘಟನೆಗಳಿಗೆ ಆಸ್ಪದ ಆಯ್ತೋ ಗೊತ್ತಿಲ್ಲ. ಬಟ್ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಎಲ್ಲ ಒಂದ್ ಕಡೆ ಮಾಸ್ಟರ್ ಮೈಂಡ್, ಒಂಥರ ಯಾವುದೇ ರೀತಿಯಾದ ಅಸಮಾಧಾನಕ್ಕೆ ಅವಕಾಶ ಕೊಡದೆ, ಯಾವುದೇ ರೀತಿಯಾದ ಭಿನ್ನಮತಕ್ಕೆ ಅವಕಾಶ ಕೊಡದೆ ಅದನ್ನ ಅತ್ಯಂತ ಸುಲಲಿತವಾಗಿ ಒಂದು ಚಾಕಚಕ್ಯತೆ ಅವರಲ್ಲಿ ಇದೆ. ಅಲ್ಲ, ಈಗಲೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯ ಮೂಲಕನೇ ಇದಕ್ಕೆ ಶಮನಗೊಳಿಸುವಂತ ಪ್ರಯತ್ನ ಮಾಡ್ತಾರೆ. ಟಾಸ್ಕ್ ಅವ್ರಿಗೆ ಕೊಟ್ಟಿತ್ತು. ಅವ್ರ ಹೈಕಮಾಂಡ್ಗೂ ಗೊತ್ತಿತ್ತು ಈ ರೀತಿಯಾದ ಒಂದು ರಾದ್ದಾಂತಗಳಾಗ್ತವೆ, ಇದ್ರ ಜವಾಬ್ದಾರಿ ನೀವೇ ಹೊರಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಈ ನಾಯಕರಿಗೆ, ರಾಜ್ಯ ನಾಯಕರಿಗೆ, ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇವರಿಗೆ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ನೀಡಿತ್ತು. ಯಾವುದೇ ಸಂದರ್ಭದಲ್ಲಿ ಅಸಮಾಧಾನ ಸ್ಫೋಟವಾದ್ರೆ, ಬಂಡಾಯ ಹೇಳುವ ಸಾಧ್ಯತೆಗಳು ಕಂಡು ಬಂದ್ರೆ ಅದರ ಜವಾಬ್ದಾರಿ ನೀವೇ ಹೊರಬೇಕು, ಅದರ ನೀವೇ ಹೊಣೆಗಾರರು ಅಂತ ಸ್ಪಷ್ಟವಾದ ಸಂದೇಶದ ಮೂಲಕವೇ ಇವರಿಗೆ ಈ ರೀತಿಯಾದ ಒಂದು ಜವಾಬ್ದಾರಿ ಕೊಟ್ಟಿತ್ತು. ಅದಾದ ನಂತರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿದ್ರು. ಸೊ ಹೀಗಾಗಿ ಹೈಕಮಾಂಡ್ ಇದ್ರ ಬಗ್ಗೆ ಮಾಹಿತಿ ಇದ್ದೇ ಇತ್ತು ಅನ್ಸುತ್ತೆ, ಅಸಮಾಧಾನ ಆಗುತ್ತೆ, ಇದ್ರ ಬಗ್ಗೆ ನಾವು ಎಲ್ಲ ರೀತಿಯ ತಯಾರಿ ಇರಬೇಕು. ಸೊ ಅದಕ್ಕಾಗಿ ಅವ್ರು ಒಂದು ಮಾತು ಹೇಳಿದ್ದು, ಯಾರು ರೆಸಿಗ್ನೇಷನ್ ಕೊಡ್ತಾರೆ ಅವ್ರದ್ದು ಅಕ್ಸೆಪ್ಟ್ ಮಾಡಿ ಅನ್ನೋ ಮಾತನ್ನ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನ ಹೈಕಮಾಂಡ್ ರವಾನೆ ಮಾಡಿ ಕೊಟ್ಟಿತ್ತು. ಅಲ್ಲ, ಅಲ್ಲಿ ಯಾವುದೇ ಪಕ್ಷ ಆದ್ರೂ ಅದು ಹೇಳಲೇಬೇಕು, ಅದನ್ನ ಹೇಳಿದ್ದಾರೆ. ಆದ್ರೂ
ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ.